ಸೊ 21 ಡೇಸ್ ಚಾಲೆಂಜಲ್ಲಿ ಇವಾಗ ಥರ್ಡ್ ಡೇ ಏನೂ ಮಾಡಿಲ್ಲ ನಾನು. ಅದು ಹಾಕಿದ್ದೀನಿ ಶಾರ್ಟ್ಸಲ್ಲಿ ನೋಡಿ. ನ್ಯಾಚುರಲ್ ಆಗಿ ಅದರಷ್ಟಕ್ಕೆ ಇದು ಮಾಡಿದ್ದೀನಿ, ಬಿಟ್ಟಿದ್ದೀನಿ. ಇದೀಗ ಫೋರ್ತ್ ಡೇ. ನಾನು ಮೆಹಂದಿನ ಕಬ್ಬಿಣದ ಪಾತ್ರೆಯಲ್ಲಿ ಬೌಲು ಏನದ್ರಲ್ಲೂ ಇಡ್ಬೋದು. ನಂದು ಕಬ್ಬಿಣದ ಕಾವಲಿ ಇತ್ತದು ನಾನು ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೆ ಹಾಗೆ ಕಲಸಿಟ್ಬಿಟ್ಟಿದ್ದೀನಿ. ಸೊ ಕರ್ಲಿ ಹೇರ್ ಇರೋರಿಗೆ ಈ ಥರ ಕೋಮ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಕಬ್ಬಿಣದ ಇದರಲ್ಲಿ ಮೆಹಂದಿ ಹಾಕಿಬಿಟ್ಟು ಆಮೇಲೆ ಇಂಡಿಗೋ ಪೌಡರ್ ಹಾಕಿದ್ರೆ ಬ್ಲ್ಯಾಕ್ ಆಗುತ್ತಂತೆ. ನಂದು ಹೇರ್ ಸಿಕ್ಕಾಪಟ್ಟೆ ವೈಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ ಆಫ್ ಸಡನ್ನು. ಇದು ನಾನು ಸ್ವಲ್ಪ ಈ ಎಂಜಲ್ ಮುಟ್ಟಿಸ್ಬೇಕಂತೆ, ಕೂದಲು ಹಾಗೆ ಬಿಸಾಕಬಾರ್ದು ಅಂತ ಹೇಳ್ತಾರೆ. ಸೊ ಇವಾಗ ನೋಡಿ ಕಬ್ಬಿಣದ ಪಾತ್ರೆಯಲ್ಲಿ ಹಾಕಿ ಇದು ಆ್ಯಕ್ಚುಲಿ ಒನ್ ಡೇ ಹಾಕಿದರೆ ಸಾಕು. ನಾನು ಒಂದು 2-3 ಡೇಸ್ ಹಂಗೆ ಇಟ್ಬಿಟ್ಟು ಫುಲ್ ಇನ್ನೂ ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟಿದೆ. ಸೊ ಗ್ಲೌಸ್ ಹಾಕ್ಕೊಂಡಿದ್ದು, ಇಲ್ಲಾಂದರೆ ಕೈ ಫುಲ್ ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟಿದೆ. ನೋಡಿ ಎಷ್ಟು ಕಲರ್ ಬಂದಿದೆ. ಬಟ್ ಇದು ಹೇರಲ್ಲಿ ಕಲರ್ ಬರಲ್ಲ ಆ್ಯಕ್ಚುಲಿ, ಬರೀ ಇದನ್ನು ಹಾಕಿದ್ರೆ. ಇದನ್ನು ಹಾಕಿ ಬರೀ ವಿದೌಟ್ ಶಾಂಪೂ ವಾಶ್ ಮಾಡಿ ಇಂಡಿಗೋ ಪೌಡರ್ ಹಾಕಿ ವಾಶ್ ಮಾಡಿದ್ರೆ, ಇಂಡಿಗೋ ಪೌಡರ್ ಇದೇ ಥರ ಕಬ್ಬಿಣದ ಇದರಲ್ಲಿ ಹಾಕಿ ಇಡಬೇಕಂತೆ. ನಾನು ಟ್ರೈ ಮಾಡಿಲ್ಲ, ಮಾಡಿದ್ರೆ ಹೇಳ್ತೀನಿ. ಇದು ನಾನು ಒಂದು ಏನಂದರೆ ಹೇರ್ ಕೇರ್ಗೂ ಮೆಹಂದಿ ಒಳ್ಳೇದಲ್ವಾ. ನಾನು ನೂಪುರ್ ಮೆಹಂದಿ ಯೂಸ್ ಮಾಡಿರೋದು. ನಿಮ್ಮ ಹತ್ರ ಫ್ರೆಶ್ ಮೆಹಂದಿ ಸಿಕ್ಕಿದ್ರೆ ಒಳ್ಳೆಯದು. ಕಲರ್ ಮಾತ್ರ ಇವಾಗ ನೋಡಿ ಸಖತ್ತಾಗಿ ಬಂದಿದೆ. ಬಟ್ ಇದು ಒಂದು ಚೂರು ಕಲರ್ ಆಗಲ್ಲ, ನನಗೆ ರೆಡ್ಡು ಆಗಿಲ್ಲ ಬ್ಲ್ಯಾಕು ಆಗಿಲ್ಲ. ನಾನು ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಸ್ವಲ್ಪ ಹೇರ್ ಸ್ಟ್ರಾಂಗ್ ಆಗಲಿ ಅಂತ ಅಷ್ಟೇ. ನಿಮಗೆ ಗೊತ್ತಿರೋ ಪ್ರಕಾರ ನೀವು ಡೇ ಒನ್ನಿಂದ ನೋಡ್ತಿದ್ರೆ ವಾಟ್ ಎವರ್ ಹೇರ್ ಕೇರ್ ನಾನು ಮಾಡ್ತಿರೋದು ಇಟ್ಸ್ ಫಾರ್ ಇದು ಸ್ಟ್ರಾಂಗರ್ ಹೇರ್. ಅಂದರೆ ನಂದು ಹೇರ್ ಫಾಲ್ ಇದೆ, ತುಂಬ ಪ್ರಾಬ್ಲಮ್ಸ್ ಇದೆ, ಗೊತ್ತು ನಿಮಗೆಲ್ಲರಿಗೂ. ಚೆನ್ನಾಗಿ ಇರೋ ಹೇರ್ ಸ್ಕಿನ್ ಅವರಿಗೆಲ್ಲ ಈ ವಿಡಿಯೋಗಳು. ಸೊ ಅಂದರೆ ನಮ್ಗೆ ಇವಾಗ ಏನಾಗುತ್ತೆ ಅಂದರೆ ಒಬ್ಬೊಬ್ರದ್ದು ಹೇರ್ ಚೆನ್ನಾಗಿರುತ್ತೆ, ಸ್ಕಿನ್ ಚೆನ್ನಾಗಿರುತ್ತೆ. ಸ್ವಲ್ಪ ನಾವೆಲ್ಲ ಇದೆಲ್ಲ ಸ್ಟೇಜು ಕ್ರಾಸ್ ಮಾಡಾಗಿದೆ. ಅಂದರೆ ಬೇಜಾರಾಗೋದು ಅದೆಲ್ಲ ಏನಾಗಲ್ಲ. ಇವಾಗ ಗೊತ್ತಾಗಿದೆ ಇದು ಎಲ್ಲರಿಗೂ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ನಮ್ಮದು ಪ್ರಯತ್ನ ನಾವು ಮಾಡೋದು. ನೋಡೋಣ 21 ಡೇಸ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಾಗುತ್ತಂತ. ಸೊ ಇದು ಡೇ 4. ಇದನ್ನು ಚೆನ್ನಾಗಿ ಹೀಗೆ ಬಿಟ್ಟು 1 ಅವರ್ ಬಿಟ್ಟು ನಾನು ವಾಶ್ ಮಾಡ್ಕೊಂಬಂದಿರೋದು. ಸ್ಕಿನ್ನು ನೋಡಿ, ಸ್ಕಿನ್ ಕೇರು ಮಾಡಿದ್ದೀನಿ, ಆ ವಿಡಿಯೋನು ಹಾಕ್ತಿದ್ದೀನಿ ನೋಡಿ ನೀವು. ಸೊ ಹೇರ್ ನಂದು ಕರ್ಲಿ ಹೇರ್ ಆಗಿರೋದ್ರಿಂದ ಈ ಥರ ನಾನು ಸ್ವಲ್ಪ ವಿಶ್ಕೇರ್ ಅವರದ್ದು ರೈಸ್ ಶಾಂಪು ಅಂತ ಇದೆ, ನನಗೆ ಅದಷ್ಟೊಂದು ಇಷ್ಟ ಆಗಲಿ. ಇನ್ನೊಂದು ಶಾಂಪು ಇದೆ, ಅದು ಚೆನ್ನಾಗಿದೆ. ಇದು ಓಕೆ ಅನ್ನಿಸ್ತು. ಸೊ ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಹಾಗೆ ಬಿಟ್ಟಿದ್ದೀನಿ. ಸೊ ಕರ್ಲಿ ಹೇರ್ ಆಗಿರೋದ್ರಿಂದ ಅದು ಹಾಗೆ ಕರ್ಲ್ ಹಾಗೇ ಇದೆ. ಸ್ವಲ್ಪ ಒದ್ದೆ ಇರೋದ್ರಿಂದ ಇವಾಗ ಕರ್ಲ್ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.